ಇರಾನ್ ಮೇಲೆ ದಾಳಿ ಮುಂದುವರಿಸಿರುವಂತಹ ಇಸ್ರೇಲ್ ಮತ್ತು ಅಮೆರಿಕ. ಇರಾನ್ ಅಬ್ಬಾಸ್ ವಾಯು ನೆಲೆ ಮೇಲೆ ಯುಎಸ್ ವೈಮಾನಿಕ ದಾಳಿಯನ್ನು ಮುಂದುವರಿಸಿದೆ. ಇರಾನ್ನ ಅಬ್ಬಾಸ್ ವಾಯು ನೆಲೆ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಾ ಇದೆ. ಯುಎಸ್ ದಾಳಿಯಲ್ಲಿ ಇರಾನ್ನ IRGC ನೇವಿಯ ಹಡಗು ನಾಶ ಮಾಡಲಾಗಿದೆ. ಇರಾನ್ ಹಡಗು ಸ್ಫೋಟಗೊಂಡಿದೆ. ಆಕಾಶದೆತ್ತರಕ್ಕೆ ಆವರಿಸಿರುವಂತಹ ಹೊಗೆ. ಈ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ನಿರಂತರವಾದಂತಹ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಅಮೆರಿಕ ಹೇಳ್ತಿರೋದು ನಾವು ಪೂರ್ತಿಯಾಗಿ ವಶವನ್ನು ಪಡಿಸ್ಕೊಂಡ್ಬಿಡ್ತೀವಿ ಇರಾನ್ ಅನ್ನುವಂತಹ ವಿಚಾರ. ಅದರ ಮುಂದುವರಿದ ಭಾಗವಾಗಿ ದಾಳಿ ಮತ್ತು ಪ್ರತಿದಾಳಿಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈಗಲೂ ಸಹ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಇರಾನ್ನ ಅಬ್ಬಾಸ್ ವಾಯು ನೆಲೆ ಮೇಲೆ ಅಮೆರಿಕ ಮಾಡಿರುವಂತಹ ವೈಮಾನಿಕ ದಾಳಿಯ ಪರಿಣಾಮ. ಇರಾನ್ನ ಅಬ್ಬಾಸ್ ವಾಯು ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಈ ದಾಳಿಯಲ್ಲಿ IRGC ನೇವಿ ಏನಿದೆ ಅಂದರೆ ಇರಾನಿಯನ್ ನೇವಿ, ಆ ಹಡಗನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಆ ದಾಳಿಯ ಪರಿಣಾಮವಾಗಿ ಆಕಾಶದ ಎತ್ತರಕ್ಕೆ ಆ ಹೊಗೆ ಚಿಮ್ತಾ ಇದೆ. ಇರಾನ್ನ ಹಡಗು ಸ್ಫೋಟಗೊಂಡಿರುವಂತಹ ಪರಿಣಾಮ ಏನಿದೆ, ಆ ಪರಿಣಾಮದ ಹಿನ್ನೆಲೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಪೂರ್ತಿಯಾಗಿ ಆ ಹಡಗಿನಲ್ಲಿರುವಂತಹ ತೈಲ ಆಗಿರ್ಬೋದು ಅಥವಾ ಹಡಗು ಪೂರ್ತಿಯಾಗಿ ಯುದ್ಧದ ಸಾಮಗ್ರಿಗಳನ್ನು ಹೊತ್ತೊಯ್ಯಬಲ್ಲಂತಹ ಮತ್ತು ರಾಕೆಟ್ ಲಾಂಚರ್ಗಳನ್ನು ಅಲ್ಲಿಂದನೇ ಉಡಾಯಿಸಬಲ್ಲದಂತಹ ಆ ಒಂದು ನೇವಿ ಹಡಗಿನ ಮೇಲೆ ದಾಳಿ ಮಾಡಿರುವಂತಹ ಪರಿಣಾಮ ಆಕಾಶದೆತ್ತರಕ್ಕೆ ಆ ಕಪ್ಪು ಹೊಗೆಯ ಕಾರ್ಮೋಡ ಆವರಿಸ್ಕೊಂಡು ಬಿಟ್ಟಿದೆ. ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲುವಂತಹ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ. ಪ್ರತಿದಿನವೂ ಸಹ ಈ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಈ ಕಾದಾಟ ಹೆಚ್ಚಾಗ್ತಾನೇ ಇದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ಅಮೆರಿಕ ಯುದ್ಧ ಆದಷ್ಟು ಬೇಗ ನಿಲ್ಲಿಸ್ಬಿಡ್ತೀವಿ ಅಂದರೆ ಸಂಪೂರ್ಣವಾಗಿ ಇರಾನನ್ನು ಹತೋಟಿಗೆ ತೆಗೆದುಕೊಳ್ತೀವಿ ಒಂದು ಕಡೆ ಹೇಳ್ತಾ ಇದ್ರೆ, ಇರಾನ್ ಮಾತ್ರ ಈ ಯುದ್ಧದ ನಿರ್ಧಾರವನ್ನು ಅಂತ್ಯವನ್ನು ಗೊಳಿಸಬೇಕಾಗಿರುವಂತಹ ನಿರ್ಧಾರವನ್ನು ಮಾಡಬೇಕಾಗಿರೋದು ನಾವು ಯುದ್ಧದ ಅಂತ್ಯ ಅಂತ ಹೇಳಿದ್ರೆ ಮಾತ್ರ ಯುದ್ಧ ಅಂತ್ಯ ಅಂತ ಇರಾನ್ ಸರ್ವಾಧಿಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ನೋಡ್ತಾ ಹೋದರೆ ಈ ಯುದ್ಧದ ಕಾರ್ಮೋಡ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ. ಇರಾನ್ ನಡುವೆ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಾ ಇರುವಂತಹ ಯುದ್ಧದ ದಾಳಿಯ ಇದೆಯಲ್ಲ, ಈ ದಾಳಿಯ ಪರಿಣಾಮವಾಗಿ ಕೇವಲ ಈ 2-3 ದೇಶಗಳಿಗೆ ಮಾತ್ರ ಸೀಮಿತ ಆಗಿರುವಂತಹ ಯುದ್ಧ ಅಲ್ಲ ಇದು. ಇರಾನ್ ಈ ಯುದ್ಧದಲ್ಲಿ ಒಟ್ಟು 14 ದೇಶವನ್ನು, ಆ 14 ದೇಶಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದೆ. ಹಾಗಾಗಿ ಇಡೀ ವಿಶ್ವದಲ್ಲೇ ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಈಗಾಗಲೇ ಅರಬ್ ಕಂಟ್ರೀಸ್ಗಳೇನಿದ್ದಾವೆ, ಈ ಎಮಿರೇಟ್ಸ್, ಆ ಒಂದು ದೇಶಗಳಲ್ಲಿ ಈಗಲೂ ಸಹ ಕೇವಲ 6ರಿಂದ 8 ದಿವಸಕ್ಕೆ ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳು ಮಾತ್ರ ಇದ್ದಾವೆ. ಇದೇ ರೀತಿ ಏನಾದರೂ ಯುದ್ಧ ಮುಂದುವರೆದಿದ್ದೇ ಆದರೆ ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ದೇಶಗಳು ಎದುರಿಸಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗಾಗಲೇ ದುಬೈನಿಂದ ಬಹಳಷ್ಟು ಜನ ದೇಶವನ್ನು ಬಿಡ್ತಾ ಇದ್ದಾರೆ, ತಮ್ಮ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಸೇಫೆಸ್ಟ್ ಕಂಟ್ರಿ ಅಂತ ಏನು ಅನಿಸ್ಕೊಂಡಿತ್ತು, ವಿಶ್ವದ 2ನೇ ಸೇಫೆಸ್ಟ್ ಕಂಟ್ರಿ, ಈಗ ಅಲ್ಲೂ ಸಹ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆಗೆ ಯಾವಾಗ ಇಸ್ರೇಲ್ ಮತ್ತು US ನಿರಂತರವಾದಂತಹ ದಾಳಿಯನ್ನು ಇರಾನ್ ಮೇಲೆ ಮಾಡ್ತಾ ಇದೆ, ಇರಾನ್ ಸಹ ಸುಮ್ಮನೆ ಕೂರ್ತಾ ಇಲ್ಲ, ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಒಂದು ಕಡೆಗೆ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರೆ ಟೆಲ್ ಅವೀವ್ ಅಂದರೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಏನಿದೆ ಅದರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಯಾವೆಲ್ಲ ದೇಶಗಳಲ್ಲಿ ಅಮೆರಿಕದ ವಾಯುನೆಲೆಗಳಿದ್ದಾವೆ ಆ ದೇಶಗಳ ಮೇಲೂ ಸಹ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದರ ಪರಿಣಾಮ ಮಾತ್ರ ಕೇವಲ ಆ 14 ದೇಶಗಳ ಮೇಲೆ ಮಾತ್ರ ಬೀಳ್ತಾ ಇಲ್ಲ, ಅದರ ಜೊತೆಗೆ ದೊಡ್ಡ ಮಟ್ಟಕ್ಕೆ ವಿಶ್ವದ ಬಹುತೇಕ 98% ದೇಶಗಳ ಮೇಲೆ ಬೀಳ್ತಾ ಇದೆ. ಅಂದರೆ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ. ಫಾರ್ ಎಕ್ಸಾಂಪಲ್, ಭಾರತ ದೇಶ ಯಾವುದೇ ಕಾರಣಕ್ಕೂ ಈ ಯುದ್ಧದಲ್ಲಿ ಭಾಗಿಯಾಗಿಲ್ಲ,
ಆದರೂ ಸಹ ಅದರ ಪರಿಣಾಮವನ್ನು ಭಾರತ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಯುದ್ಧದ ಭಯಾನಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಅಲ್ಲಿ ಹಾಕ್ತಾ ಇರುವಂತಹ ಮಿಸೈಲ್ಸ್ಗಳು, ಅಲ್ಲಿ ಹಾಕ್ತಾ ಇರುವಂತಹ ದಾಳಿಯ ಪರಿಣಾಮವಾಗಿ ಆಕಾಶದ ಎತ್ತರಕ್ಕೆ ಅದು ನಡೆದಿರುವಂಥದ್ದೆಲ್ಲೋ, ಆದರೆ ಅದರ ದೂರದಲ್ಲಿ ಕಾಣಿಸ್ತಾ ಇರುವಂತಹ ಎಫೆಕ್ಟ್ ಎಷ್ಟಿದೆ ಅಂದರೆ ಆಕಾಶದ ಎತ್ತರಕ್ಕೆ ಪೂರ್ತಿಯಾಗಿ ಆ ಬೆಂಕಿಯ ಕೆನ್ನಾಲಿಗೆ ಜೊತೆಗೆ ಆ ಹೊಗೆ ಚಾಚ್ಕೊಂಡು ಬಿಟ್ಟಿದೆ. ನಿನ್ನೆ ಮತ್ತು ಮೊನ್ನೆ ಒಂದು ರೀತಿಯಲ್ಲಿ ಇಡೀ ಆಕಾಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಪ್ಪು ಮಳೆ ನಿರ್ಮಾಣ ಆಯಿತು ಅನ್ನುವಂತಹ ವಿಚಾರಗಳು ಸಹ ಚರ್ಚೆಗೆ ಬಂದಿತ್ತು. ಅಷ್ಟರ ಮಟ್ಟಿಗೆ ಈ ಯುದ್ಧದ ಕಾರ್ಮೋಡ ಪರಿಸರದ ಮೇಲೂ ಸಹ ಬೀಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.